ಇವಾಗ ಹಾಸಿಗೆ ಎಲ್ಲ ತೆಗೆದ್ಮೇಲೆ ಹಿಂಗೈತೆ. ಇವಾಗ ಅಡುಗೆ ಮನೆ ಸಾಮಗ್ರಿಗಳೆಲ್ಲ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇದು ಮಧ್ಯಾಹ್ನದ ವೀಡಿಯೋ ಮಾಡಿದ್ದೀನಿ. ಇವತ್ತು ಫುಲ್ ಮನೆ ಕೆಲಸದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನೀವೇ ನೋಡಿ. ಮೊದಲಿಗೆ ಅಂದರೆ ವೀಡಿಯೋಸ್ ಎಲ್ಲ ತುಂಬ ಫಾಸ್ಟಾಗಿ ಹಾಕಿದ್ದೀನಿ. ಜಾಸ್ತಿ ಕೆಲಸ ಮಾಡಿರೋದ್ರಿಂದ, ಜಾಸ್ತಿ ವೀಡಿಯೋಸ್ ಇರೋದ್ರಿಂದ ತುಂಬ ಫಾಸ್ಟ್ ಮಾಡಿದ್ದೀನಿ. ಒಂದೊಂದೇ ಕ್ಲಿಪ್ಸ್ ನಿಧಾನಕ್ಕೆ ಹಾಕೋ ಅಷ್ಟರಲ್ಲಿ ಎಡಿಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಮಾಡಿದ್ದೀನಿ. ಇವತ್ತು ಮನೆ ಕೆಲಸ, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಧೂಳು ಹೊಡೆಯೋದು, ಮನೆ ಕ್ಲೀನ್ ಮಾಡೋದು, ಹಾಸಿಗೆ ಒಣಹಾಕೋದು, ಇಷ್ಟೇ ಕೆಲಸ ಇವತ್ತದು. ಮಧ್ಯಾಹ್ನದ ಕೆಲಸ ಆಗಿರೋದ್ರಿಂದ ಮಧ್ಯಾಹ್ನದ ವೀಡಿಯೋ ಇದು. ಮಾರ್ನಿಂಗ್ ರೊಟೀನ್ ವೀಡಿಯೋ ನೋಡಿದ್ದೀರಾ, ಈವ್ನಿಂಗ್ದು ಕೂಡ ನೋಡಿದ್ದೀರಾ. ಇವಾಗ ಮಧ್ಯಾಹ್ನದ ಕೆಲಸ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮ್ಯಾಟೆಲ್ಲ ತೊಳೆದಾಕ್ತಿದ್ದೆ. ನಮ್ಮಮ್ಮ ಹೊಲ್ದ ಹತ್ರಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ನಾನೇ ಮ್ಯಾಟೆಲ್ಲ ತೊಳೆದಾಕ್ತಾಯಿದ್ದೆ. ನೀರು ಬಂದಿದ್ದು ಅಂತ ಹೇಳ್ಬಿಟ್ಟು ಸೋರ ನೀರು ಬತ್ತಿದ್ದೋ ಇವತ್ತು ನಮ್ಮ ಅದೃಷ್ಟಕ್ಕೆ. ಹಾಗಾಗಿ ಮ್ಯಾಟೆಲ್ಲನೂ ತೊಳೆದಾಕ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ತಾತ, ನಮ್ಮ ಮಮ್ಮಿಯವರೆಲ್ಲ ಹೊಲ್ತವಿಂದ ಹುಲ್ ಕಿತ್ಕೊಬರಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದರು. ಟೈಮ್ ಆಗೋಗಿತ್ತು ಅವ್ರು ಹುಲ್ ಕಿತ್ಕೊಂಬರೋ ಅಷ್ಟರಲ್ಲಿ. ಅವರು ಕೈ ಕಾಲೆಲ್ಲ ತೊಳ್ಕೊತಾಯಿದ್ರು. ನಾನು ನೀರು ನಿಂತೋಗ್ಬಿಡ್ತವೆ ಅಂದ್ಬಿಟ್ಟು ತೊಳಿತಾ ಇದ್ದೆ ಮ್ಯಾಟ್ಗಳೆಲ್ಲನೂ. ಇವಾಗ ಮ್ಯಾಟ್ಗಳು ತೊಳೆದಾಯ್ತು, ಜಾಲ್ಸ್ ಹಾಕ್ತಾಯಿದ್ದೆ. ಅಷ್ಟರಲ್ಲಿ ಅಮ್ಮು ಬಂದು ಅವಳ ಫೋನಲ್ಲಿ ಮೀಶೋ ಆರ್ಡ್ರ್ ಬುಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಫೋನಲ್ಲೇ ಆರ್ಡ್ರ್ ಬುಕ್ ಮಾಡಿಬಿಟ್ಟು ಹೋದ್ಲು. ಕಿಚನ್ಗೆ ಬೇಕಾದವ ಬುಕ್ ಮಾಡಿಬಿಟ್ಟು ಹೋದ್ಲು. ಇವಾಗ ಹಾಸಿಗೆ ಬಟ್ಟೆ ಎಲ್ಲ ತೊಳೆದಾಗಿತ್ತು. ಅವಳ ಜೊತೆ ಮಾತಾಡಿಕೊಂಡು ಎಲ್ಲನೂ ಜಾಲಿಸಿ ಎದ್ದಿಡ್ತಾಯಿದ್ದೆ. ಅವೆಲ್ಲನೂ ಜಾಲ್ಸಾಯಿತು, ಒಣಹಾಕ್ಬೇಕು. ಒಣಗಿರೋ ಕ್ಲಿಪ್ ಇಲ್ಲ. ಇವಾಗ ಹಾಸಿಗೆ ಎಲ್ಲನೂ ಬಿಸಿಲಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ. ನಮ್ಮ ಮಮ್ಮಿ ಪಾಪು ಎತ್ಕೊಂಡು ಕೂತಿತ್ತು. ಹಾಗಾಗಿ ನಾನೇ ಹಾಸಿಗೆ ಒಣಹಾಕ್ಬೇಕು ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಬಿಟ್ಟು ಚಾಪೆ ಹಾಕ್ಸ್ತಾ ಇದ್ದೀನಿ. ಹಾಸಿಗೆ ಹಾಕ್ಬೇಕಲ್ವ, ಮೂರು ಹಾಸಿಗೆ ಇವೆ. ರೂಮ್ದೊಂದು, ಮಂಚಕ್ಕೊಂದು, ನನ್ನ ತಮ್ಮಂಗೊಂದು ಅಂತ. ನನಗೆ ನಮ್ಮ ಮನೆ ಯಾರ್ಯಾರಿಗೆ ಮನೆ ಕತ್ತಾರೆ ಎಲ್ರಿಗೂ ಹಾಸಿಗೆ. ನಮ್ಮನೆ ಮೂರು. ನಮ್ಮನೆ ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಇಲ್ದಿರೋದ್ರಿಂದ ನಾನೇ ಎತ್ಕೊಬಂದು ಹಾಕ್ತಾಯಿದ್ದೆ. ಅವೇನೇನು ತೂಕ ಅನ್ಸೋಕ್ಕಿಲ್ವಲ್ಲ, ಆದರೂ ನನಗಂತೂ ಎತ್ತಕ್ಕಾಗಲಿಲ್ಲ. ಅವು ತೂಕ ಹೆಂಗೋ ಕಷ್ಟಪಡ್ಕೊಂಡು ಎತ್ಕೊಬಂದು ಒಣಹಾಕ್ತಾಯಿದ್ದೆ. ಬಿಸಿಲಿಗೆ ಹಾಕ್ಲೇಬೇಕಿತ್ತು. ಬಿಸಿಲು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸೋನೆ ಮಳೆಗೆ ಮಳೆನೂ ಅಲ್ಲ, ಜೋರಾಗಿ ಮಳೆನೂ ಅಲ್ಲ ಅನ್ನೋ ಥರ ಸಿಬ್ರು ಥರ ಬಂದು ಹೋಗೋದು. ಇವತ್ತು ಚೆನ್ನಾಗಿ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಹಾಸಿಗೆ ಎಲ್ಲ ಒಣಹಾಕ್ತಿದ್ದೆ. ಧೂಳು ಹೊಡಿತಿದ್ದೆ ಮನೆ ಕ್ಲೀನ್ ಮಾಡ್ತಿದ್ರಿಂದ ಎಲ್ಲನೂ ಆಚೆಗೆ ಹಾಕ್ಬಿಟ್ಟು. ನಮ್ಮ ಮಮ್ಮಿನೂ ಬೆಡ್ಶೀಟ್ ಸೆಣಿತಾ ಇತ್ತು. ನೀರು ಒತ್ತೆದು ಅಂತ ಹೇಳ್ಬಿಟ್ಟು ಕಾವಲಿನ ನೀರು ಕೂಡ ಇಲ್ವಲ್ಲ, ಹಾಗಾಗಿ ಬೆಡ್ಶೀಟ್ ಸೆಣ್ದಿರಲಿಲ್ಲ. ಫ್ರೀಯೂ ಇಲ್ಲ ನಮ್ಮ ಮಮ್ಮಿಗೆ ಕೆಲಸ, ಹೊಗೆ ಸೊಪ್ಪಿನ ಕೆಲಸ ಆಗಿರೋದ್ರಿಂದ ಇವತ್ತು ಫ್ರೀ ಇತ್ತು ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಎಲ್ಲನೂ ತೊಳಿತೈತೆ. ಇವಾಗ ಉನಿ ಆಗ್ತೈತೆ ಬೆಡ್ಶೀಟ್ ಎಲ್ಲನೂ ಸರ್ಪ್ ಹಾಕ್ಬಿಟ್ಟು. ಅವರು ಕೆಲಸ ಇರೋದ್ರಿಂದ ಫ್ರೀಯೇ ಆಗೋಕ್ಕಲ್ಲ. ಹೊಗೆ ಸೊಪ್ಪು ಕೆಲಸದವ್ರಿಗಂತೂ ನಮ್ಮ ಮಮ್ಮಿ ವಾರಕ್ಕೊಂದಪ್ಪ ಬಟ್ಟೆ ಸೆಣೆ ಹೊತ್ತಿಗೆ ಒಸಿ ಬಟ್ಟೆ ಬಿದ್ದಿರೋದಿಲ್ಲ. ಇವಾಗ ಹಾಸಿಗೆ ಎಲ್ಲ ತೆಗೆದ್ಮೇಲೆ ಹಿಂಗೈತೆ. ಇವಾಗ ಅಡುಗೆ ಮನೆ ಸಾಮಗ್ರಿಗಳೆಲ್ಲ ಎತ್ತಿ ಸಾಮಾನೆಲ್ಲನೂ ಕವರ್ಗಳಿಗೆಲ್ಲ ಕಟ್ಟಿಟ್ಟು ಬಾಕ್ಸ್ಗಳೆಲ್ಲನೂ ಬೆಳ್ಕೋಬೇಕು. ಬಾಕ್ಸ್ಗಳೆಲ್ಲ ತೆಗಿಯೋಣ. ಇವಾಗ ಬಾಕ್ಸ್ಗಳೆಲ್ಲನೂ ತಗೊಂಡೋಗಿ ಬೆಳಗಬೇಕು ಅಂತ ಹೇಳ್ಬಿಟ್ಟು ಬಾಕ್ಸ್ಗಳೆಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಅಲ್ಲೇ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ವೀಡಿಯೋ ಲೆಂತಿ ಇರೋದ್ರಿಂದ ಕಟ್ ಮಾಡಿ ಯಾರು ಎಡಿಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋನೂ ಆಲ್ಮೋಸ್ಟು ಸ್ಪೀಡಲ್ಲೇ ಇಟ್ಟಿದ್ದೀನಿ. ಇವಾಗ ಸಾಮಾನು ಬಾಕ್ಸಿಗೆ ಎಲ್ಲಿ ತುಂಬಿಟ್ಟಿದ್ವಲ್ಲ ಅವೆಲ್ಲನೂ ಕವರ್ಗಳಿಗೆ ಕಟ್ಟಿಡ್ತಾ ಇದ್ದೀನಿ. ಕವರ್ಗಳು ಸ್ವಲ್ಪ ಇದು ಅಂತ ಹೇಳ್ಬಿಟ್ಟು ಒಂದೇ ಕವರ್ಗೆ 2 ಐಟಮ್ ಒಂದಾದ್ಮೇಲೆ ಒಂದು ಕಟ್ಟಿಡ್ತಾ ಇದ್ದೀನಿ. ಹಿಂಗೆ ನಾನು ಕವರ್ ಸೇವ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾಯಿಲ್ಲ. ಅವ್ಳು ಪಾಡ್ಗಳು ಆಟಾಡ್ತಾವಳೆ. ಮಕ್ಕಳು ವಾಯ್ಸ್ ಕೇಳಿಸ್ಬಾರ್ದು ಅಂತಾರೆ, ಏನು ಮಾಡಲಿ. ಅವಳು ಮಲ್ಕೊಂಡ್ಮೇಲೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಇವಾಗ ಬ್ಯುಸಿ ಕೆಲಸ ಆಗಿರೋದ್ರಿಂದ ಅವಳು ಎದ್ಬಿಟ್ಟಿರ್ತಾಳೆ. ಇವಾಗ ಒಂದೊಂದೇ ಆಗಿ ಕವರ್ಗೆಲ್ಲನೂ ಕಟ್ಟಿಡ್ತಾ ಇದ್ದೀನಿ. ಇನ್ನೊಂದು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಂತ ಅನ್ನಿಸ್ತು. ಅದಕ್ಕೆ ಮನೆಯೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಧೂಳೆಲ್ಲ ಹೊಡೆದು
ಅಂದರೆ ಮಾಮೂಲಿ ಮನೆ ಸಿಟ್ಟುವಾಗೆಲ್ಲ ಮೇಲ್ಮೇಲೆ ಧೂಳು ಹೊಡ್ಕೊತಿದ್ದೋ, ಕ್ಲೀನಾಗಿ ನೀಟಾಗಿ ಎಲ್ಲನೂ ಧೂಳು ಹೊಡಿಬೇಕಿತ್ತು. ಅದಕ್ಕೆ ಇವತ್ತು ಧೂಳು ಹೊಡ್ಕೊಂಡು ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು ಮತ್ತು ಬೆಡ್ಶೀಟ್ ತೊಳೆಯೋದು ಎಲ್ಲ ಒಂದೇ ದಿನ ಆಗಿರೋದ್ರಿಂದ ಸಾಕಾಗಿ ಹೋಗ್ಬಿಟ್ಟಿತ್ತು ಇವತ್ತಂತೂ ನನಗೆ. ಎಲ್ಲನೂ ನಿಧಾನಕ್ಕೆ ಒಂದೊಂದೇ ಕಟ್ಟಿರ್ತಾಯಿದ್ದೀನಿ. ಒಂದು ಕವರ್ಗೆ ಎರಡೆರಡು ಅಂತವ. ಬಾಕ್ಸ್ಗಳೆಲ್ಲ ಇನ್ನೂ ಒಂದೇ ಥರ ಇಟ್ಟಿಲ್ಲ, ಎಲ್ಲ ಅಂಗಣ ಒಂದು ಮಂಗಣ ಒಂದವೆ, ಏನೋ ಅಂದ್ಕೊಳಕ್ಕೆ ಹೋಗಬೇಡಿ. ನಮ್ಮ ಮಮ್ಮಿ ಮೀಶೋದಲ್ಲಿ ಬುಕ್ ಮಾಡೋಣಂದರೆ ನನಗೆ ಬೇಡ ಅವೆಲ್ಲವ, ನಾನು ಸ್ಟೀಲ್ ಬಾಕ್ಸೇ ತಗೋತೀನಿ ಅಂತದ್ದೆ. ಸ್ಟೀಲ್ ಏನು ಮಾಡೋಕ್ಕೆ, ಪ್ಲಾಸ್ಟಿಕವೇ ತಗೊಳ್ಳಿ ಅಂದರೆ ಬೇಡ, ನನಗೆ ಸ್ಟೀಲವೇ ಬೇಕು ಅಂತದ್ದು. ನಾನು ಏನು ಮಾಡೋಕ್ಕದ್ದು. ಇವಾಗ ಎಲ್ಲನೂ ಸುರಿದಾಯ್ತು. ಇವಾಗ ನಲಿತಕ್ಕೆ ಪಾತ್ರೆ ಎಲ್ಲನೂ ಬಾಕ್ಸ್ಗಳು ಅಂದರೆ ತಗೊಂಡೋಗಿಡ್ಬೇಕು. ನೋಡಿ ಇಲ್ಲಿ ನಮ್ಮ ಮಮ್ಮಿ ಬೆಡ್ಶೀಟ್ ಎಲ್ಲ ಅಂತ ಉಣಿತೈತೆ, ಕೊಳೆ ಬಿಡಲಿ ಅಂತವ. ನಾನು ತಗೊಂಡೋಗಿ ಪಾತ್ರೆ ಎಲ್ಲನೂ ಅಲ್ಲಿಗೆ ಇಟ್ಟೆ. ಇವಾಗ ಬೆಳಗ್ಬೇಕಲ್ವ, ನನ್ನ ತಮ್ಮನ ಮಲ್ಕೊಳ್ಳೋತ್ತಾಗ ರೂಮ್ನ ಬೆಡ್ಶೀಟ್ ತಗೋಬಾರದು ಅಂತು ನಾನು ಬೆಡ್ಶೀಟ್ ಎಲ್ಲ ತಗೊಬಂದು ಕೊಡೋಕೆ ಹೋದೆ. ಇವಾಗ ಏನೇನೋ ಅಂದ್ಕೊಂಡು ನಾನೇ ಮಾತಾಡ್ತಾಯಿದ್ದೀನಿ ಅಲ್ವಾ. ಬೆಡ್ಶೀಟ್ ಈಗಲೇ ಕೊಡೋಕೆ ಹೋಗಿಲ್ಲ. ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲನೂ ಸುರಿದಾಯ್ತು. ಇವಾಗ ಸ್ಟೀಲ್ ಪಾತ್ರೆಗಳು, ತೊಳೆದಿರೋ ಪಾತ್ರೆನೇ ತೊಳಿಬೇಕು. ಮತ್ತು ಎಣ್ಣೆದು ಮತ್ತು ತುಪ್ಪದ್ದು ಒಂದು ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದೆ ಎಲ್ಲನೂ ತೊಳೆಯೋಕೆ ತೊಗೊಂಡೋಗ್ತಾಯಿದ್ದೆ. ಬೆಳಗ್ಗೆ ಇಟ್ಟಿದ್ರು ಧೂಳು ಹೊಡಿಬೇಕಲ್ಲ, ಹಾಗಾಗಿ ಧೂಳು ಹೊಡೆದ್ರೆ ಮತ್ತೆ ಧೂಳು ಆಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಳೆಯೋಕೆ ಅಂತ ತುಂಬ್ತಿದ್ದೆ ಪಾತ್ರೆಗಳೆಲ್ಲನೂ. ಬೋಸಿಗೆ ಆಗ್ತಾಯಿದೆ. ಅಲ್ಲೇ ಮಾತಾಡ್ಕೊಂಡು ಕೆಲಸ ಮಾಡಿದ್ದೀನಿ, ಆದರೆ ಕೇಳಿಸಿಲ್ಲ. ಔಟ್ಸೈಡ್ ವಾಯ್ಸೇ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ. ಏನು ಕೊಡಬೇಕು ಅಂತಲೂ ಗೊತ್ತಿಲ್ಲ. ಹಂಗಾಗಿ ಈ ವಿಡಿಯೋ ನೋಡಿ ಏನೋ ಅನ್ಕೋಬೇಡಿ, ಎಲ್ಲ ಫಾಸ್ಟಾಗಿ ಐತೆ. ಪ್ಲೀಸ್ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಳ್ಳಿ ಹೆಣ್ಮಕ್ಳನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಅಲ್ಲೇ ಏನೇನೋ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ, ಬಟ್ ಏನು ಮಾತಾಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಇವಾಗ ಒಂದೊಂದೇ ಪಾತ್ರೆಗಳೆಲ್ಲನೂ ತೆಗ್ದು ಜೋಡಿಸ್ದೆ ಅಲ್ಲ, ಅದೇ ಬೂಸಿ ಒಳಗೆ ಹಾಕ್ತಾಯಿದ್ದೀನಿ. ಗ್ಯಾಸ್ ಒಲೆಗಳನ್ನೂ ತಗೊಂಡೆ. ಒಂದೇ ಥರ ಬಾಕ್ಸ್ ಇದೆ. ನಮ್ಮ ಮಮ್ಮಿ ಒಂದೇ ಥರ ಬಾಕ್ಸ್ ಬುಕ್ ಮಾಡೋಣ. ಅಲ್ಲೇ ಏನೇನೋ ಮಾತಾಡ್ತಾಯಿದ್ದೀನಿ, ಏನೇನು ಮಾತಾಡ್ತಾಯಿದ್ದೀನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಔಟ್ಸೈಡ್ ವಾಯ್ಸೇ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಚಪಾತಿ ಕಲ್ಲು ಅಂದರೆ ಚಪಾತಿ ಇವತ್ತು ಮನೆಯೆಲ್ಲ ನಮ್ಮನೆ ಕಲ್ಲಿರೋದು ಅದು, ಮತ್ತು ತೇವೇನೂ ಎತ್ತಿಟ್ಕೊಂಡು ಎಲ್ಲನೂ ಒಂದು ಸರಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಟ್ಟಿನ ಕಾವುಗಳಿಗಳು ಮತ್ತು ಚಪಾತಿ ಮಣೆ ಮತ್ತು ತೇವೆ ನಾವು ಅರ್ಲೆ ಅಂತ ಕರಿತೀವಿ. ಅಂದರೆ ರೊಟ್ಟಿ ಹಾಕೋಕೆ ಅರ್ಲೆ, ದೋಸೆ ಒಯ್ಯೋದು ತೇವೆ ಅಂತ ಕರಿತೀವಿ ನಾವು. ಎರಡನ್ನೂ ತೇವೆ ಅಂತಲೇ ಕರೀಕಿಲ್ಲ. ಅವುಗಳನ್ನ ಮೊದಲು ತಂದು ಇಟ್ಬಿಟ್ಟು ಆಮೇಲೆ ಪಾತ್ರೆ ಇಡ್ಕಿದ್ನಲ್ವ ಅವನು ತಂದಿಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಮಮ್ಮಿ ಅಲ್ಲೇ ಬೆಡ್ಶೀಟ ತೊಳಿತಾಯಿತ್ತು. ಬಂದು ಹಿಡ್ಕೋ ಜಾಲಿಸ್ಬೇಕು ಅಂತ ಆದರೆ ನಾನು ಹೋಗಿರಲಿಲ್ಲ. ಅಷ್ಟರಲ್ಲಿ ನಮ್ಮ ಮಮ್ಮಿನೇ ಜಾಲಿಸ್ತೈತೆ ಎಲ್ಲನೂ, ತುಣಿತೈತೆ, ಕೊಳೆ ಬಿಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಏನಾದರೂ ಕೊಡ್ತೀನಿ. ಇವಾಗ ಆಗಲೇ ಹೇಳ್ದಂಗೆ ನನ್ನ ತಮ್ಮನ ಬೆಡ್ಶೀಟ್ ತಗೊಬರಕ್ಕೆ ಹೋಗ್ತೀನಿ ಅಂತ ಹೇಳಿದೆ, ಬಟ್ ಅವಾಗ ಹೋಗಿರಲಿಲ್ಲ. ಇವಾಗ ತಗೊಬಂದು ಕೊಟ್ಟೆ. ಸೆಣೆಯ ಬಟ್ಟೆ ಬೇಕಿತ್ತಲ್ಲ, ಅವೆಲ್ಲನೂ ನಾಲ್ಕು ಮೇಲೆ ಇದ್ದು ಅಂತ ಹೇಳ್ಬಿಟ್ಟು ಸೆಣೆಯ ಬಟ್ಟೆ ಯಾವ್ಯಾವು ಅಂತ ತೆಗ್ದ್ಬಿಟ್ಟು ಕೊಡ್ತಾಯಿದ್ದೆ ನಮ್ಮ ಮಮ್ಮಿಗೆ. ಜೀರಿಗೆ ಮೆಣಸು ಹಾಕ್ಬೋದಿತ್ತು. ಅವಳು ಬೆಡ್ಶೀಟ್ ಸೆಣದಿ ಸಾಕಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಎಷ್ಟಿರ್ಬೇಕು ಅಷ್ಟೇ ಕೊಟ್ಟಿದ್ದೆ. ಇವಾಗ ಅಜ್ಜಿ ಪಾತ್ರೆ ತೊಳ್ಕೊಡ್ತಾಯಿತ್ತು. ನಾನು ಪಾತ್ರೆ ಎಲ್ಲನೂ ಬಾಕ್ಸ್ಗಳಲ್ವ ಚಾಪೆ ಹಾಕ್ಬಿಟ್ಟು ಅವನು ಬಿಸಿಲಲ್ಲಿ ಒಣಗಿ ನೀರು ಸೋರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚಾಪೆ ಹಾಸ್ಬಿಟ್ಟು ಅವ ಸೋರಾಗ್ತಾಯಿದೆ. ನೀರು ಸೋರ್ಕೊಳ್ಳೋಕ್ಕೆ ಅಂತ ಬಾಕ್ಸ್ ಎಲ್ಲ ದಬಾಗ್ತಾಯಿದೆ. ನಮ್ಮ ಮಮ್ಮಿ ಬಟ್ಟೆ ತೊಳಿತಿತ್ತು, ನಮ್ಮ ಅಜ್ಜಿ ಪಾತ್ರೆ ಬೆಳಿ ಕೊಡ್ತಾಯಿತ್ತು. ನಾನು ತೊಳ್ದು ಒಣಾಕ್ತಿದ್ದೆ. ಅವೆಲ್ಲ ತೊಳೆದಾದ್ಮೇಲೆ ಇವಾಗ ಧೂಳು ಹೊಡೆಯೋಣ ಅಂತ ಬಂದೆ. ಮೊದಲೇ ಧೂಳು ಹೊಡೆದ್ಬಿಟ್ಟು ಬೆಳಗೋಣ ಅಂದ್ಕೊಂಡಿದ್ದೆ. ಅಜ್ಜಿ ನೀರು ನಿಂತೈತವ್ರೆ ಬಾ ಬೆಳಿಗ್ಗೆ ಕೊಡೋಣ ಅಂತ ಹೇಳ್ತು. ಇವತ್ತು ಚೆನ್ನಾಗಿ ಬರ ಧೂಳೆಲ್ಲನೂ ಕ್ಯಾರ್ದಾಕ್ಬಿಟ್ಟಿದ್ದೀನಿ ಅಂತ ಬಿಡಿಸ್ಬಿಟ್ಟಿದ್ದೀನಿ. ಈಗ ರೂಮಿನ ಕಡೆ ಮತ್ತು ಟಿ ವಿ ಕಡೆ ಕ್ಲೀನ್ ಮಾಡ್ತಾಯಿದ್ದೆ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಅಟ್ಟ ಅಂದರೆ ಮಂಚದ ಮೇಲೆ ಕಡೆ ಸೈಡೆಲ್ಲ ಕ್ಲೀನ್ ಮಾಡ್ಕೋಬೇಕು. ಚಿಕ್ಕ ಮನೆ ಆದರೂ ಧೂಳು ಎಷ್ಟಿರುತ್ತೆ ಅಂತಂದರೆ ಒಂದು ಸರಿ ಧೂಳು ಎತ್ತಿ ಕ್ಲೀನ್ ಮಾಡಬೇಕು ಅಂದರೆ ಸಾಕಾಗೋಯ್ತದೆ. ಇನ್ನು ದೊಡ್ಡ ಮನೆ ಇರೋರು ಹೆಂಗೆಲ್ಲ ಕ್ಲೀನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಮ್ಮದು ಇಷ್ಟು ಚಿಕ್ಕ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲೇ ಸಾಕಾಗೋಯ್ತು. ಮಧ್ಯಾಹ್ನ ಹಿಡಿದು ಸಂಜೆ ಆಗೋಗ್ಬಿಡ್ತು ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲೇ. ಅದಕ್ಕೆ ಅಪರೂಪಕ್ಕೆ ಕ್ಲೀನ್ ಮಾಡೋಕ್ಕೆ ಹೋಗ್ಬಾರ್ದು. ಹಂಗಂತ ಡೈಲಿ ಧೂಳು ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ? ನಾವು ಹಳ್ಳಿಲಿರೋದ್ರಿಂದ ಸಂದು ಧೂಳು ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ.
ಹಾಗಾಗಿ ಧೂಳೆಲ್ಲ ಹೊಡೆದಿದ್ನಲ್ಲ, ರಾಧಾಕೃಷ್ಣ ಫೋಟೋಗಳ ಮೇಲೆ ಧೂಳೆಲ್ಲ ಕೂತಿತ್ತು ಅಂತ ಹೇಳ್ಬಿಟ್ಟು ಅವೆಲ್ಲನೂ ಒರೆಸ್ಕೊತಾ ಇದ್ದೆ. ರಾಧಾಕೃಷ್ಣ ಫೋಟೋಗಳೆಲ್ಲ ಅವೆಲ್ಲ ಒರೆಸಾಯಿತು. ಧೂಳು ಹೊಡೆದಿದ್ದೆ ಅಲ್ವಾ, ಹಾಲು ಕಾಯಿಗೆ ಬಿಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಲು ಕಾಯಿಗೆ ಬಿಡೋಣ ಅಂತ ಬಂದೆ. ನಾವು ಹೊಗೆ ಸೊಪ್ಪು ಬೆಳೆಯೋದ್ರಿಂದ ಸೌದೆ ಹುರಿದೋಗಿದ್ದು ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಹಾಕಿತ್ತು, ಹುರಿದೋಗಿದ್ದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಹಾಕ್ತಾಯಿದ್ದೆ. ಸೌದೆಗಳು ಸಣ್ಣವಾಗಿರೋದ್ರಿಂದ ನಾನೇ ಎಸ್ದೆ. ಅಲ್ಲೇ ಕೆಂಡ ಕೆರೆಬಿಟ್ಟು ಹಾಲು ಕಾಯೋಕ್ಕೂ ಇಡ್ತಾಯಿದ್ದೆ. ನಾವು ಚಿಕ್ಕವರಿದ್ದಾಗ ಇಲ್ಲಿ ಹಿಂಗೆ ಕೆಂಡ ಕೆರೆದ್ಬಿಟ್ಟು ಅನ್ನ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿತ್ತು ನಮ್ಮ ಮಮ್ಮಿ. ಬಟ್ ಇವಾಗ ಕಮ್ಮಿ, ಆವಾಗ ಗ್ಯಾಸ್ ಇರಲಿಲ್ಲ, ಹಾಗಾಗಿ ಹಿಂಗೆ ಕೆಂಡ ಕೆರೆದ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋರು. ಒಲೆಸಿ ಯಾರು ಅಡುಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಕಮ್ಮಿ, ಆ ಥರ ಎಲ್ಲ ಮಾಡೋದಿಲ್ಲ. ಇವಾಗ ಹಾಲು ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ಧೂಳೆಲ್ಲ ಹೊಡೆದಿದ್ನಲ್ವಾ, ಇವಾಗ ಟಿ ವಿ ಥರ ಕ್ಲೀನ್ ಮಾಡ್ಕೋಬೇಕು. ಟಿ ವಿ ಎಲ್ಲ ಧೂಳಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ನೈಟ್ಲು ಎಲ್ಲ ಆಟ ಸಾಮಾನುಗಳು, ಕ್ಲಿಪ್ಪು, ಕ್ರೀಮ್ಗಳು ಎಲ್ಲನೂ ಹೊರಗಿರ್ತವೆ. ಅವೆಲ್ಲನೂ ಜೋಡಿಸೋಸಲ್ಲಿ ಸಾಕಾಗೋಯ್ತದೆ ನನಗಂತೂ. ಎಲ್ಲ ಧೂಳಾಗಿದ್ದು ಎಲ್ಲನೂ ಗುಡಿಸ್ಕೊತಾ ಇದ್ದೆ. ಎಲ್ಲ ಧೂಳೆಲ್ಲನೂ ಒದ್ರಿ ಟಿ ವಿ ಎಲ್ಲನೂ ಒರೆಸಿ ಅದೆಲ್ಲ ಗುಡಿಸಿ ಟಿ ವಿ ಸ್ಟ್ಯಾಂಡೆಲ್ಲನೂ ಒರೆಸೋಷ್ಟರಲ್ಲಿ ಸಾಕಾಗೋಯ್ತು. ಇವಾಗ ಗುಡಿಸ್ಕೊತಾ ಇದ್ದೀನಿ. ಹಂಗೆ ಬರಬಟ್ಟೆಲ್ಲ ಒರೆಸ್ಕೊಂಡು ಸ್ವಲ್ಪ ನೀರು ಮಾಡಿಕೊಂಡು ಒರೆಸ್ತಾ ಇದೆ. ನೀರೆಲ್ಲ ಜಾಸ್ತಿ ಮಾಡಬಾರ್ದಲ್ವ ಅಂತ ಹೇಳ್ಬಿಟ್ಟು ಒರೆಸ್ಕೊಬಿಡ್ತೀನಿ ರೀ. ಒಂದು ನಿಮಿಷ, ನನಗೂ ಏನು ಮಾತಾಡ್ಬೇಕಂತ ಗೊತ್ತಾಯ್ತಿಲ್ಲ. ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಆದರೂ ನನ್ನ ವೀಡಿಯೋನ ನೋಡಿ ಯಾಕೆ ಯಾರೋ ನೋಡ್ತಿಲ್ಲ, ನೋಟಿಫಿಕೇಷನ್ ಬರ್ತಿಲ್ವ ಏನು ಅಂತೂ ಗೊತ್ತಾಗ್ತಿಲ್ಲ. ಇವತ್ತಿನ ವೀಡಿಯೋ ಫುಲ್ ಕೆಲಸ ಮಾಡಿರೋದೆ, ಹಂಗಂತ ಸ್ಕಿಪ್ ಮಾಡಿ ಹೋಗ್ಬೇಡಿ ಆಯಿತಾ. ವೀಡಿಯೋ ನೋಡೋಕ್ಕಾಗಲಿಲ್ಲ ಅಂದರೆ ಫಾಸ್ಟ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು. ಎಲ್ಲ ಜೋಡಿಸಾಯ್ತು. ಇವಾಗ ಮಂಚದ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಮಂಚದ ಅಡಿ ಎಲ್ಲ ಧೂಳು ತೆಗಿಬೇಕು. ಅದಂತೂ ಹೊಸಿ ಧೂಳು ಇರಲಿಲ್ಲ. ಮಂಚ ಈ ಕಡೆಗೆ ಎಲ್ಲ ಎಳ್ಕೊಂಡು ಧೂಳು ಕ್ಲೀನ್ ಮಾಡಿದೆ, ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮಂಚದ ಅಡಿ ಎಲ್ಲ ತೆಗ್ದು ಎಲ್ಲ ಕ್ಲೀನ್ ಆದಮೇಲೆ ಮನೆ ಕಸ ಗುಡಿಸ್ತಾ ಇದ್ದೀನಿ. ನಮ್ಮ ಅಜ್ಜಿ ಮಗ ಆಟ ಆಡಿಸ್ತೈತೆ ಟಮಟೆ ಬಡ್ಕೊಂಡು. ನಾನು ಹಂಚಿನ ಕಡೆ ಬರಲಲ್ಲಿ ಗುಡಿಸಿದೆ. ಹೆಂಗೋ ಕಸ ಹೊಡೆದಿರೋದಲ್ವಾ ಅಲ್ಲೆಲ್ಲ ಗುಡಿಸ್ಕೊಂಡು ಇವಾಗ ಮನೆ ಒರೆಸ್ಬೇಕಿತ್ತು, ಧೂಳಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಮನೆಯೆಲ್ಲನೂ ಒರೆಸ್ಕೊತಾ ಇದ್ದೆ. ಮನೆಯಲ್ಲೇ ಧೂಳೆಲ್ಲ ತಿದ್ವಲ್ಲ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಸೀರ್ಕೊತಾ ಇದ್ದೆ. ಮನೆಯೆಲ್ಲ ಆಮೇಲೆ ಹಾಸಿಗೆ ತಗೊಬಂದು 5 ಗಂಟೆ 5:15 ಆಗೈತೆ. ಆಳು ಬರೋ ಟೈಮು. ಅವು ಬರೋ ಅಷ್ಟರಲ್ಲಿ ಹಾಸಿಗೆ ಎಲ್ಲ ಒದ್ರಿ ಒಳಗೆ ಹಾಕೋಬೇಕಂತ ಹೇಳ್ಬಿಟ್ಟು ಬೇಗ ಬೇಗ ಮನೆ ಒರೆಸ್ತಾ ಇದ್ದೆ ನಾನು. ನಮ್ಮ ಅಜ್ಜಿ ಪಾಪನ ಆಟ ಆಡಿಸ್ತಾ ಇತ್ತು. ನಮ್ಮ ಅಜ್ಜಿ ಮಗ ನಮ್ಮ ಅಜ್ಜಿ ಇರೋತಿಗೆ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊತೀನಿ. ನಮ್ಮ ಅಜ್ಜಿ ಇಲ್ಲಂದ್ರೆ ನಾನು ಯಾಕೆ ಅಜ್ಜಿ ಇಲ್ಲ ಅಂದಿದ್ರೆ ಮಗ ಎತ್ಕೊಂಡೆ ಕುತ್ಕೋಬೇಕಾಗಿತ್ತು. ಭಂಗ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ ನನ್ನ ಮಗಳು. ಇವಾಗ ಮನೆಯೆಲ್ಲ ಒರೆಸಿತ್ತು, ಮನೆಯೆಲ್ಲ ಒರೆಸಿತ್ತು, ಬೇಗ ಹಾಕಿದ್ರಿಂದ ಬೇಗ ಬೇಗ ಮನೆ ಹಾರ್ಕೊಂಡು ಕೋಲ್ ತಗೊಂಡು ಧೂಳೆಲ್ಲನೂ ಹಾಸಿಗೆಯಲ್ಲಿ ತಗೊಂಡು ಗುಡಿಸ್ಬಿಟ್ಟು ಹಾಸಿಗೆ ಎಲ್ಲನೂ ಎತ್ತಿರುತ್ತೆ. ಎಲ್ಲನೂ ಹಾಡುಗಳು ಬಂದ್ಬಿಡ್ತವೆ ಅಂತ ಬೇಗ ಬೇಗ ಹಾಸಿಗೆ ಒದರಬೇಕು. ಎಲ್ಲ ಧೂಳಾಗಿರುತ್ತಲ್ವಾ, ಸರಿ ತೆಗಿಯೋದ್ರಿಂದ ಧೂಳು ಇರುತ್ತೆ. ಈ ಹಾಸಿಗೆ ಅಂತೂ ಯಾಕೋ ತೂಕಾಗಿದ್ದು ನನಗಿಂತ ಹಾಸುತ್ತೆ, ನನಗೆ ಎತ್ತಕ್ಕೆ ಆಯ್ತಿತ್ತಿಲ್ಲ. ಹಿಂಗೆ ಮಡ್ಚಿ ಹಂಗೆ ಮಡ್ಚಿ ಹೆಂಗೋ ಮಾಡಿ ಎತ್ಕೊಂಡು ಹೋದೆ. ಯಾಕಂದ್ರೆ ನಮ್ಮ ಅಪ್ಪಾಜಿ ಇರಲಿಲ್ಲ, ಶ್ರಮ ಪಡ್ಕೊಂಡು ಎತ್ತುತ್ತಾ ಇದ್ದೀನಿ. ಈ ಕೆಲಸ ಎಲ್ಲ ನಾನಿರೋ ಬಾಡಿಗೆ ಹಾಸಿಗೆ ಈಗ ದಿಂಬನ ಬಟ್ಟೆ ಎಲ್ಲ ತೊಳೆಯೋಕೈತೆ. ಹಾಗಾಗಿ ಅವು ಒಣಗಲಿ ಮೆತ್ಕಾಗಿರ್ತವೆ ಅಂತ ಹೇಳ್ಬಿಟ್ಟು ಅವನು ಒಣಾಕಿದೆ. ಇದು ಈಗ ಮಂಚದ ಮೇಲ್ಗಡೆ ಇರೋದು, ಇದನ್ನು ಕ್ಲೀನ್ ಮಾಡ್ಕೊಂಡು ಹಾಗಾಗಿ ದಿಂಬೆಲ್ಲ ತೆಗ್ದಾಕ್ಬಿಟ್ಟು ಸೊಂಟೆ ಎಲ್ಲ ಬಿದ್ದೈತೆ. ನನಗಂತೂ ಧೂಳಲ್ಲೇ ಹೊಡೆದಿ ಗುಡಿಸಿ ಸುಸ್ತಾಗೋಯ್ತು. ಮನೆಯೆಲ್ಲ ವರ್ಷಾಗಿತ್ತಲ್ವಾ, ಇವಾಗ ಹಾಸಿಗೆ ಹಾಕ್ಬಿಟ್ಟು ದಿಂಬಿಗೆ ತಲ್ದಿನ ಬಟ್ಟೆ ಕಟ್ಬಿಟ್ರೆ ನಮ್ಮ ಮಮ್ಮಿ ಬಟ್ಟೆ ತೊಳೆಯೋದು ಕೆಲಸ ಮುಗೀತು. ಮತ್ತೆ ಇವತ್ತಿನ ವಿಡಿಯೋ ಕೂಡ ಮುಗೀತು. ಆಲ್ಮೋಸ್ಟ್ ವಿಡಿಯೋ ಎಲ್ಲ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈವ್ನಿಂಗ್ದು ಕೂಡ ಮಾಡಿದ್ದೀನಿ. ಇದು ಮಧ್ಯಾಹ್ನ ಬಂದಿತ್ತು. ಹಾಸಿಗೆ ಮೇಲೆ ಬಿದೋಗಳಂಗೆ ಆಡ್ತಾ ಇದ್ದೀನಿ. ಪಾತ್ರೆ ತೊಳೆದು ಮನೆ ಕ್ಲೀನಿಂಗ್ ಅದ್ರಲ್ಲೂ ದೊಡ್ಡ ಗಲಂಗಿ ನೈಟ್ ಇಟ್ಕೊಬಿಟ್ಟು ಬೆದ್ರುಗೊಂಬೆಗೆ ಏನೋ ಇಟ್ಟಿನ ರಕ್ತ ಕಾಣಿಸ್ತಾ ಇದೆ. ಬಟ್ಟೆ ಇರೋದೇ ಹೆಂಗೆ ಅಲ್ವಾ, ಇನ್ನೊಂದಾಗುತ್ತಾ ಹೆಂಗಿದೀವಿ ಹಂಗೆ ತೋರಿಸ್ತಾ ಇರೋದು. ಏನೋ ಧೂಳು ಐತಿತ್ತಲ್ಲ ಅಂತ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಹಂಗೆ ಹಿಂಗೆ ಇವಂತೂ ತಗೊಂಡು ಇನ್ನೂ ಹೋದ್ರೆ ಅಂದ್ರೆ ಹೊಡಿತಾರೆ. ಮನೆ ಕೆಲಸ ಬಿಟ್ಬಿಟ್ಟು ನಾನು ಆಟಗಳು ಆಡ್ಕೊಂಡು ಕುತ್ಕೊಂಡ್ರೆ ಹಾಸಿಗೆಲ್ಲ ಬಟ್ಟೆ ಹಾಕಾಯ್ತು. ಇವಾಗ ದಿನಗಳಿಗೆ ಬಟ್ಟೆ ಕಟ್ಟಬೇಕು, ಅದನ್ನು ತೊಳೆದಾಕಿತ್ತು, ಎಲ್ಲ ಒಣಗಿದ್ದು ಎಲ್ಲನೂ. ಹಾಗಾಗಿ ಕಟ್ಟಿಡ್ತಿದೆ. ನೀವೆಲ್ಲ ದಿಮ್ ಕವರ್ ಹಾಕ್ತೀರ, ನಾವೇ ಮನೆಯಲ್ಲಿ ದಿಮ್ ಮಾಡ್ಕೊಂಡಿರೋದ್ರಿಂದ
ದಿಂಬು ಹತ್ತಿಗಳನ್ನ ನಾವೇ ಬಟ್ಟೆಗಳನ್ನ ಮಾಡ್ಕೊಂಡಿರೋದ್ರಿಂದ ಒಟ್ಟು ಉದ್ದ ಇರೋದ್ರಿಂದ ಎಂಥದ್ದು ಭತ್ತದ ಕವರ್ಗಳೆಲ್ಲ ಜಲ್ಲು ಥರ ಸಾಲಲ್ಲ ಬರುತ್ತೆ ಆ ಅದಕ್ಕಂತ ಹೇಳ್ಬಿಟ್ಟು ಥರದ್ರಲ್ಲೆಲ್ಲ ಕಟ್ತಾರೆ. ನಾವೇ ನಿಮ್ಮ ಕಡೆ ಯಾರಾದರೂ ಹಳ್ಳಿ ವೀಲು ಕಡೆ ಗೀಲಲ್ಲಿ ಕಟ್ಟಿರೋದು ನೀವು ಹಾಕೊಂಡು ನೋಡಿದರೆ ಬಟ್ಟೆ ಕಮೆಂಟಲ್ಲಿ ಕಟ್ಕೋತೀವಿ. ಹೇಳ್ಬೋದು. ನಾವು ಇವಾಗ ಬಟ್ಟೆಗಳು ಹಾಕಿ ದಿಂಬು ಕಟ್ಕೊಂಡಿರೋದ್ರಿಂದ ನಾವು ಇರೋದನ್ನೇ ತೋರಿಸ್ಬೇಕಲ್ವ, ದಿಂಬು ಇಲ್ದಿರೋದೆಲ್ಲ ದಿಂಬಿಗೆ ಎಲ್ಲಿಂದ ಬಟ್ಟೆ ಎಲ್ಲನೂ ನಾವೇ ತೋರಿಸೋದೈತದೆ. ಮಾಡ್ಕೊಂಡಿದ್ದೀವಿ. ಇನ್ನೊಂದೈತೆ ಅದು ಇವಾಗ ಕಟ್ಟಿದರೆ ದಿಂಬಿಗೆಲ್ಲ ಇವತ್ತಿನ ಬ್ಲಾಗ್ ಕಟ್ಟಾಯ್ತು. ಮುಗೀತು ಮತ್ತು ಇವತ್ತಿನ ಕೆಲಸ ಕೂಡ ಇನ್ನೊಂದು ಮುಗೀತು. ಕಟ್ಟಬೇಕು. ನನಗಂತೂ ಅಡುಗೆ ಒಂದು ಸುಸ್ತಾಗೋಗೈತೆ. ಮಾಡಬೇಕು, ಅದು ಕರೆಂಟ್ ಸಂಜೆದೆಲ್ಲ ವೀಡಿಯೋ ಹೋಗ್ಬಿಡ್ತು ಆ ಟೈಮಲ್ಲಿ, ಮಾಡೋಕ್ಕಾಗುತ್ತಾ. ಅದಕ್ಕೆ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಹಾಗಾಗಿ ಆಗಿಲ್ಲ. ಇಷ್ಟು ಮಾಡೋಷ್ಟರಲ್ಲಿ ಸಾಕಾಗೋಗಿತ್ತು. ಹೊರಗಡೆ ನನಗಂತೂ ಇವತ್ತಿನ ಕ್ಲಾರಿಟಿಯಾಗಿ ವಿಡಿಯೋ ಬರುತ್ತೆ, ಇಷ್ಟ ಒಳಗಡೆ ಆಗಿತ್ತು. ಬಂದ್ರೇನೆ ಇವತ್ತಿನ ಸಾಕು. ವಿಡಿಯೋ ನಿಮ್ಗೆ ಇಷ್ಟ ಕ್ಯಾಮ್ರಾ ಆಗಿದೆ ಯಾಕೋ ಲೈಕ್ ಮಾಡಿ, ಬ್ಲರ್ ಕಮೆಂಟ್ ಮಾಡಿ, ಆಯ್ತಿದೆ. ಮತ್ತು ಹೊಸಬ್ರು ಯಾರು ನೋಡ್ತಿದ್ರೆ ಪಿಂಕ್ ಸಬ್ಸ್ಕ್ರೈಬ್ ಕಲರ್ ಮಾಡ್ಕೊಳ್ಳಿ. ಬರ್ತಿದೆ, ಯಾಕೆ ಅಂತ ಕೊನೆ ಗೊತ್ತಿಲ್ಲ, ತನಕ ಏನು ನಾನು ವಿಡಿಯೋ ಪ್ರಾಬ್ಲಮ್ ಆಗೈತೆ. ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ನನ್ನ ಇವತ್ತಿನ ಲೈವಿಗೆ ಜಾಯ್ನ್ ವ್ಲಾಗ್ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಲೈಕ್ ಫಾರ್ ಮಾಡಿ, ಕಮೆಂಟ್ ವಾಚಿಂಗ್. ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.